ಸಿಲಿಕಾನ್ ಸಿಟಿಯಲ್ಲಿ ಒಂದು ಕಡೆ ರಸ್ತೆ ಸರಿ ಇಲ್ಲ ಅಂತಂದ್ರೆ ಮತ್ತೊಂದು ಕಡೆಯಲ್ಲಿ ಮುಗಿಯದಂತ ಕಾಮಗಾರಿಗಳು. ಒಮ್ಮೆ BIWSSB ಗುಂಡಿಯನ್ನು ಆಗಿದ್ರೆ ಮತ್ತೊಮ್ಮೆ ಮತ್ತೊಂದು ಕಾರಣಕ್ಕಾಗಿ ಗುಂಡಿಗಳನ್ನು ಅಗೆಯಲಾಗುತ್ತೆ. ಪೈಪ್ಲೈನ್ ಕಾಮಗಾರಿನೂ ಮತ್ತೊಂದು ಮಗದೊಂದು. ಈ ಕಾಮಗಾರಿ ಗೋಳಿನಿಂದಾಗಿ ಧೂಳಿನ ಸಮಸ್ಯೆ ಸವಾರರಿಗೆ ತಪ್ತಾ ಇಲ್ಲ. ಕಾಮಗಾರಿಯ ಧೂಳಿನಿಂದ ವಾಹನ ಸವಾರರು ಬೇಸತ್ತಿದ್ದಾರೆ. ರೇಸ್ ಕೋರ್ಸ್ ರಸ್ತೆಯಲ್ಲಿ 1 ವರ್ಷದಿಂದ ಕಾಮಗಾರಿ ನಡೀತಾ ಇದೆ. ಒಂದೆರಡು ದಿನ ಅಲ್ಲ, 1 ತಿಂಗಳಲ್ಲ, 2 ತಿಂಗಳಲ್ಲ, 1 ವರ್ಷದಿಂದ ಇದೇ ಕಾಮಗಾರಿ ನಡೀತಾ ಇದೆ. ಪ್ರತಿದಿನ ಧೂಳು ಕುಡಿದು ಅಲ್ಲಿ ವಾಹನ ಸಂಚಾರ ಮಾಡಬೇಕಾದಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರೋದು. ಪೈಪ್ಲೈನ್ ಕಾಮಗಾರಿ ನಡೀತಾ ಇದೆ. ಆದರೆ ಪೈಪ್ಲೈನ್ ಕಾಮಗಾರಿ ನಡೆಯೋದಕ್ಕೆ ಎಷ್ಟು ವರ್ಷ ಬೇಕು ಅನ್ನೋ ಪ್ರಶ್ನೆ. 1 ವರ್ಷ ಆಯಿತು, ಇನ್ನೂ ಕಾಮಗಾರಿ ಪೂರ್ಣ ಆಗಿಲ್ಲ. ಉಸಿರಾಟದ ಸಮಸ್ಯೆ ಆಗ್ತಾ ಇದೆ ಅಲ್ಲಿ ಇರೋವಂಥವ್ರಿಗೆ. ಅದರ ಜೊತೆಯಲ್ಲಿ ಅಕ್ಕಪಕ್ಕದಲ್ಲಿ ಇರುವಂಥ ಅಂಗಡಿಗಳು ಕೂಡ ಕ್ಲೋಸ್ ಮಾಡುವಂಥ ಪರಿಸ್ಥಿತಿ. ಅಲ್ಲಿ ಪೈಪ್ಲೈನ್ ಕಾಮಗಾರಿ ಆಗ್ತಾ ಇರೋದ್ರಿಂದ 1 ವರ್ಷದಿಂದ ಯಾರೂ ಅಲ್ಲಿ ಬರೋದಿಲ್ಲ. ಮತ್ತೊಂದು ಕಡೆಯಲ್ಲಿ ಅಲ್ಲಿ ಇದ್ದಂಥವರು, ಅಲ್ಲಿ ಓಡಾಡುವಂಥವರು ಎಲ್ರಿಗೂ ಕೂಡ ಉಸಿರಾಟದ ಸಮಸ್ಯೆ ಆಗ್ತಾ ಇದೆಯಂತೆ. ಆರೋಗ್ಯವನ್ನೇ ಹಾಳು ಮಾಡಿದೆ ಈ ಕಾಮಗಾರಿಯ ಧೂಳು. ದಿನದಿಂದ ದಿನಕ್ಕೆ ಬೆಂಗಳೂರಿನ ನಗರದ ರಸ್ತೆಗಳು ಹದಗೆಡ್ತಾ ಇದೆ. ರಸ್ತೆಗಳಿಂದಾಗಿ ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ವ್ಯಾಪಾರಿಗಳು ಕಂಗಾಲಾಗ್ತಾ ಇದ್ದಾರೆ. ಪ್ರತಿಯೊಂದು ರಸ್ತೆಯಲ್ಲೂ ಕಾಮಗಾರಿ ಹೆಸರಿನಲ್ಲಿ ತೋಡುವಂತಹ ಕೆಲಸಗಳನ್ನು ಮಾಡಲಾಗಿದೆ. ಸದ್ಯ ನಾನೀಗ ರೇಸ್ ಕೋರ್ಸ್ ರಸ್ತೆಯಲ್ಲಿದ್ದೀನಿ. ಇಲ್ಲಿ ರೈನ್ ವಾಟರ್ ಅನ್ನುವಂತಹ ಒಂದು ಯೋಜನೆಯನ್ನು ಮಾಡಲಿಕ್ಕೆ GBA ಅಧಿಕಾರಿಗಳು ಮುಂದಾಗಿದ್ದಾರೆ. ಅಂತ ಹೇಳಿದ್ರೆ ಮಳೆ ಬಂದಾಗ ನೀರು ಹೋಗೋದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡೋದಕ್ಕೆ ಈ ಒಂದು ಕಾಮಗಾರಿಯನ್ನು ಮಾಡಲಾಗ್ತಾ ಇದೆ. ರಸ್ತೆಯನ್ನು ಅಗೆದು ಪೈಪ್ಲೈನನ್ನು ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ಈ ಒಂದು ಕಾಮಗಾರಿಯಿಂದಾಗಿ ಮಾಡಿರುವಂತಹ ಕೆಲಸದಿಂದಾಗಿ ಸಂಪೂರ್ಣವಾಗಿ ರಸ್ತೆ ತುಂಬೆಲ್ಲ ಧೂಳು ತುಂಬಿಕೊಳ್ತಾ ಇದೆ. ಯಾಕಂತ ಹೇಳಿದ್ರೆ ಅಗೆದಿರುವಂತಹ ಮಣ್ಣು ಏನಿದೆ ಆ ಒಂದು ಮಣ್ಣನ್ನು ನೇರವಾಗಿ ರಸ್ತೆಯ ಮಧ್ಯಭಾಗಕ್ಕೆ ಹಾಕಿರುವಂಥದ್ದು. ಆ ಒಂದು ರಸ್ತೆಯ ಮಧ್ಯಭಾಗದಲ್ಲಿ ವಾಹನಗಳು ಓಡಾಡಿದಂಥ ಸಂದರ್ಭದಲ್ಲಿ ರಸ್ತೆ ತುಂಬೆಲ್ಲ ಧೂಳು ತುಂಬಿಕೊಳ್ಳುತ್ತೆ. ವಾಹನ ಸವಾರರಿಗೆ ಓಡಾಟವನ್ನು ನಡೆಸೋದಕ್ಕೂ ಕೂಡ ಕಷ್ಟ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನು ಮಣ್ಣಿನ ದಿಬ್ಬೆಗಳು ರಸ್ತೆಯಲ್ಲಿ ಬಿದ್ದಿರೋದ್ರಿಂದಾಗಿ ರಸ್ತೆಗಳಲ್ಲಿ ದ್ವಿಚಕ್ರ ವಾಹನಗಳು ಓಡಾಡಬೇಕಾದ್ರೆ ಸ್ಕಿಡ್ ಆಗುವಂಥದ್ದು, ಅಪಘಾತಗಳಾಗುವಂಥದ್ದು, ಸಂಚಾರ ದಟ್ಟಣೆ ಉಂಟಾಗುವಂಥದ್ದು, ಇದೆಲ್ಲ ಸಮಸ್ಯೆಗಳು ಇಲ್ಲಿ ಕಂಡು ಬರ್ತಾ ಇದೆ. ಇದರ ಜೊತೆಗೆ ಅಕ್ಕಪಕ್ಕದಲ್ಲಿರುವಂಥ ಅಂಗಡಿಗಳೇನಿದೆ ಅಂಗಡಿ ಮುಂಗಟ್ಟುಗಳನ್ನು ಕೂಡ ಕ್ಲೋಸ್ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಸದ್ಯ ಇಲ್ಲಿ ನಿರ್ಮಾಣ ಆಗ್ತಾ ಇರುವಂಥದ್ದು. ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ಹೋಟೆಲ್ಗಳಿದೆ. ಈ ಒಂದು ಹೋಟೆಲ್ಗಳನ್ನು ನಂಬಿಕೊಂಡು ಅದೆಷ್ಟೋ ಗ್ರಾಹಕರು, ಆಟೋ ಚಾಲಕರು, ಕ್ಯಾಬ್ ಚಾಲಕರು ಬರ್ತಾರೆ. ಅದರ ಜೊತೆಗೆ ಫುಟ್ಪಾತ್ ವ್ಯಾಪಾರಿಗಳು ಇಲ್ಲಿ ವ್ಯಾಪಾರವನ್ನು ನಡೆಸ್ತಾರೆ. ಆದರೆ ಸದ್ಯ ಈ ಒಂದು ಕಾಮಗಾರಿ ನಡೀತಾ ಇರೋದ್ರಿಂದಾಗಿ, ಕಾಮಗಾರಿಯ ಎಫೆಕ್ಟ್ನಿಂದಾಗಿ, ಕಾಮಗಾರಿಯ ಈ ಒಂದು ಧೂಳಿನಿಂದಾಗಿ ಅದೆಷ್ಟೋ ಫುಡ್ ಟ್ರಕ್ಗಳು ನಿಂತಲ್ಲೇ ನಿಂತಿರುವಂಥದ್ದು, ಕೆಲಸಕ್ಕೆ ಹೋಗದೆ ಇರದೆ ಅನ್ನುವಂತಹ ಪರಿಸ್ಥಿತಿ ಬಂದಿರುವಂಥದ್ದು. ಫುಟ್ಪಾತ್ಗಳಲ್ಲಿ ವ್ಯಾಪಾರ ಆಗ್ತಾ ಇಲ್ಲ. ಅದರ ಜೊತೆಗೆ ಆರೋಗ್ಯದ ಸಮಸ್ಯೆ ಎದುರಾಗ್ತಾ ಇದೆ. ಇನ್ನು ಅಂಗಡಿ ಮುಂಗಟ್ಟುಗಳನ್ನು ತೆಗೆದ್ರೆ ಅಂಗಡಿಯ ಒಳಭಾಗದಲ್ಲಿ ಧೂಳಿನಿಂದ ಕೂಡಿರ್ತದೆ. ಇದರಿಂದಾಗಿ ಇಲ್ಲಿನ ಸಾರ್ವಜನಿಕರು ಅನೇಕ ರೀತಿಯಾದಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ವಾಹನ ಸವಾರರು ದಿನನಿತ್ಯ ಈ ಒಂದು ರಸ್ತೆಯಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ ಮಾಸ್ಕ್ಗಳನ್ನು ಧರಿಸಿ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ದ್ವಿಚಕ್ರ ವಾಹನಗಳು ಸ್ವಲ್ಪ ಯಾಮಾರಿದ್ರೆ ಸ್ಕಿಡ್ ಆಗಿ ದೊಡ್ಡ ವಾಹನಗಳ ಕೆಳಭಾಗಕ್ಕೆ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನು ಕತ್ತಲಾದ್ರೆ ಸಾಕು, ಸಂಪೂರ್ಣವೇ ಮೋಡ ಮುಸುಕಿದಂತೆ ಸಂಪೂರ್ಣವಾಗಿ ಕತ್ತಲಾಗಿ ಹೋಗಿರುತ್ತೆ. ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಧೂಳು ಉದ್ಭವ ಆಗುತ್ತೆ. ಇನ್ನು ಉಸಿರಾಡೋದಕ್ಕೂ ಕೂಡ ಕಷ್ಟ ಅನ್ನುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಈಗಾಗಲೇ ಅನೇಕರಿಗೆ ಇಲ್ಲಿ ಉಸಿರಾಟದ ಸಮಸ್ಯೆ ಮತ್ತು ಇದರಿಂದ ಆದಷ್ಟು ಬೇಗ ಕಾಮಗಾರಿಗಳನ್ನು ಮುಗಿಸಿ ಅಥವಾ ಸುರಕ್ಷತೆಯಿಂದ ಕಾಮಗಾರಿಗಳನ್ನು ನಡೆಸಿ ಅಂತ ಹೇಳಿ ಇಲ್ಲಿನ ಸಾರ್ವಜನಿಕರು ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ. ಸಿಲಿಕಾನ್ ಸಿಟಿಯಲ್ಲಿ ಒಂದು ಕಡೆ ರಸ್ತೆ ಸರಿ ಇಲ್ಲ ಅಂತಂದ್ರೆ ಮತ್ತೊಂದು ಕಡೆಯಲ್ಲಿ ಮುಗಿಯದಂತ ಕಾಮಗಾರಿಗಳು. ಒಮ್ಮೆ BIWSSB ಗುಂಡಿಯನ್ನು ಆಗಿದ್ರೆ ಮತ್ತೊಮ್ಮೆ ಮತ್ತೊಂದು ಕಾರಣಕ್ಕಾಗಿ ಗುಂಡಿಗಳನ್ನು ಅಗೆಯಲಾಗುತ್ತೆ. ಪೈಪ್ಲೈನ್ ಕಾಮಗಾರಿನೂ ಮತ್ತೊಂದು ಮಗದೊಂದು. ಈ ಕಾಮಗಾರಿ ಗೋಳಿನಿಂದಾಗಿ ಧೂಳಿನ ಸಮಸ್ಯೆ ಸವಾರರಿಗೆ ತಪ್ತಾ ಇಲ್ಲ. ಕಾಮಗಾರಿಯ ಧೂಳಿನಿಂದ ವಾಹನ ಸವಾರರು ಬೇಸತ್ತಿದ್ದಾರೆ. ರೇಸ್ ಕೋರ್ಸ್ ರಸ್ತೆಯಲ್ಲಿ 1 ವರ್ಷದಿಂದ ಕಾಮಗಾರಿ ನಡೀತಾ ಇದೆ. ಒಂದೆರಡು ದಿನ ಅಲ್ಲ, 1 ತಿಂಗಳಲ್ಲ, 2 ತಿಂಗಳಲ್ಲ, 1 ವರ್ಷದಿಂದ ಇದೇ ಕಾಮಗಾರಿ ನಡೀತಾ ಇದೆ. ಪ್ರತಿದಿನ ಧೂಳು ಕುಡಿದು ಅಲ್ಲಿ ವಾಹನ ಸಂಚಾರ ಮಾಡಬೇಕಾದಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರೋದು. ಪೈಪ್ಲೈನ್ ಕಾಮಗಾರಿ ನಡೀತಾ ಇದೆ. ಆದರೆ ಪೈಪ್ಲೈನ್ ಕಾಮಗಾರಿ ನಡೆಯೋದಕ್ಕೆ ಎಷ್ಟು ವರ್ಷ ಬೇಕು ಅನ್ನೋ ಪ್ರಶ್ನೆ. 1 ವರ್ಷ ಆಯಿತು, ಇನ್ನೂ ಕಾಮಗಾರಿ ಪೂರ್ಣ ಆಗಿಲ್ಲ. ಉಸಿರಾಟದ ಸಮಸ್ಯೆ ಆಗ್ತಾ ಇದೆ ಅಲ್ಲಿ ಇರೋವಂಥವ್ರಿಗೆ. ಅದರ ಜೊತೆಯಲ್ಲಿ ಅಕ್ಕಪಕ್ಕದಲ್ಲಿ ಇರುವಂಥ ಅಂಗಡಿಗಳು ಕೂಡ ಕ್ಲೋಸ್ ಮಾಡುವಂಥ ಪರಿಸ್ಥಿತಿ. ಅಲ್ಲಿ ಪೈಪ್ಲೈನ್ ಕಾಮಗಾರಿ ಆಗ್ತಾ ಇರೋದ್ರಿಂದ 1 ವರ್ಷದಿಂದ ಯಾರೂ ಅಲ್ಲಿ ಬರೋದಿಲ್ಲ. ಮತ್ತೊಂದು ಕಡೆಯಲ್ಲಿ ಅಲ್ಲಿ ಇದ್ದಂಥವರು, ಅಲ್ಲಿ ಓಡಾಡುವಂಥವರು ಎಲ್ರಿಗೂ ಕೂಡ ಉಸಿರಾಟದ ಸಮಸ್ಯೆ ಆಗ್ತಾ ಇದೆಯಂತೆ. ಆರೋಗ್ಯವನ್ನೇ ಹಾಳು ಮಾಡಿದೆ ಈ ಕಾಮಗಾರಿಯ ಧೂಳು. ದಿನದಿಂದ ದಿನಕ್ಕೆ ಬೆಂಗಳೂರಿನ ನಗರದ ರಸ್ತೆಗಳು ಹದಗೆಡ್ತಾ ಇದೆ. ರಸ್ತೆಗಳಿಂದಾಗಿ ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ವ್ಯಾಪಾರಿಗಳು
ಕಂಗಾಲಾಗ್ತಾ ಇದ್ದಾರೆ. ಪ್ರತಿಯೊಂದು ರಸ್ತೆಯಲ್ಲೂ ಕಾಮಗಾರಿ ಹೆಸರಿನಲ್ಲಿ ತೋಡುವಂತಹ ಕೆಲಸಗಳನ್ನು ಮಾಡಲಾಗಿದೆ. ಸದ್ಯ ನಾನೀಗ ರೇಸ್ ಕೋರ್ಸ್ ರಸ್ತೆಯಲ್ಲಿದ್ದೀನಿ. ಇಲ್ಲಿ ರೈನ್ ವಾಟರ್ ಅನ್ನುವಂತಹ ಒಂದು ಯೋಜನೆಯನ್ನು ಮಾಡಲಿಕ್ಕೆ GBA ಅಧಿಕಾರಿಗಳು ಮುಂದಾಗಿದ್ದಾರೆ. ಅಂತ ಹೇಳಿದ್ರೆ ಮಳೆ ಬಂದಾಗ ನೀರು ಹೋಗೋದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡೋದಕ್ಕೆ ಈ ಒಂದು ಕಾಮಗಾರಿಯನ್ನು ಮಾಡಲಾಗ್ತಾ ಇದೆ. ರಸ್ತೆಯನ್ನು ಅಗೆದು ಪೈಪ್ಲೈನನ್ನು ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ಈ ಒಂದು ಕಾಮಗಾರಿಯಿಂದಾಗಿ ಮಾಡಿರುವಂತಹ ಕೆಲಸದಿಂದಾಗಿ ಸಂಪೂರ್ಣವಾಗಿ ರಸ್ತೆ ತುಂಬೆಲ್ಲ ಧೂಳು ತುಂಬಿಕೊಳ್ತಾ ಇದೆ. ಯಾಕಂತ ಹೇಳಿದ್ರೆ ಅಗೆದಿರುವಂತಹ ಮಣ್ಣಿ ಏನಿದೆ ಆ ಒಂದು ಮಣ್ಣನ್ನು ನೇರವಾಗಿ ರಸ್ತೆಯ ಮಧ್ಯಭಾಗಕ್ಕೆ ಹಾಕಿರುವಂಥದ್ದು. ಆ ಒಂದು ರಸ್ತೆಯ ಮಧ್ಯಭಾಗದಲ್ಲಿ ವಾಹನಗಳು ಓಡಾಡಿದಂಥ ಸಂದರ್ಭದಲ್ಲಿ ರಸ್ತೆ ತುಂಬೆಲ್ಲ ಧೂಳು ತುಂಬಿಕೊಳ್ಳುತ್ತೆ. ವಾಹನ ಸವಾರರಿಗೆ ಓಡಾಟವನ್ನು ನಡೆಸೋದಕ್ಕೂ ಕೂಡ ಕಷ್ಟ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನು ಮಣ್ಣಿನ ದಿಬ್ಬೆಗಳು ರಸ್ತೆಯಲ್ಲಿ ಬಿದ್ದಿರೋದ್ರಿಂದಾಗಿ ರಸ್ತೆಗಳಲ್ಲಿ ದ್ವಿಚಕ್ರ ವಾಹನಗಳು ಓಡಾಡಬೇಕಾದ್ರೆ ಸ್ಕಿಡ್ ಆಗುವಂಥದ್ದು, ಅಪಘಾತಗಳಾಗುವಂಥದ್ದು, ಸಂಚಾರ ದಟ್ಟಣೆ ಉಂಟಾಗುವಂಥದ್ದು, ಇದೆಲ್ಲ ಸಮಸ್ಯೆಗಳು ಇಲ್ಲಿ ಕಂಡು ಬರ್ತಾ ಇದೆ. ಇದರ ಜೊತೆಗೆ ಅಕ್ಕಪಕ್ಕದಲ್ಲಿರುವಂಥ ಅಂಗಡಿಗಳೇನಿದೆ ಅಂಗಡಿ ಮುಂಗಟ್ಟುಗಳನ್ನು ಕೂಡ ಕ್ಲೋಸ್ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಸದ್ಯ ಇಲ್ಲಿ ನಿರ್ಮಾಣ ಆಗ್ತಾ ಇರುವಂಥದ್ದು. ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ಹೋಟೆಲ್ಗಳಿದೆ. ಈ ಒಂದು ಹೋಟೆಲ್ಗಳನ್ನು ನಂಬಿಕೊಂಡು ಅದೆಷ್ಟೋ ಗ್ರಾಹಕರು, ಆಟೋ ಚಾಲಕರು, ಕ್ಯಾಬ್ ಚಾಲಕರು ಬರ್ತಾರೆ. ಅದರ ಜೊತೆಗೆ ಫುಟ್ಪಾತ್ ವ್ಯಾಪಾರಿಗಳು ಇಲ್ಲಿ ವ್ಯಾಪಾರವನ್ನು ನಡೆಸ್ತಾರೆ. ಆದರೆ ಸದ್ಯ ಈ ಒಂದು ಕಾಮಗಾರಿ ನಡೀತಾ ಇರೋದ್ರಿಂದಾಗಿ, ಕಾಮಗಾರಿಯ ಎಫೆಕ್ಟ್ನಿಂದಾಗಿ, ಕಾಮಗಾರಿಯ ಈ ಒಂದು ಧೂಳಿನಿಂದಾಗಿ ಅದೆಷ್ಟೋ ಫುಡ್ ಟ್ರಕ್ಗಳು ನಿಂತಲ್ಲೇ ನಿಂತಿರುವಂಥದ್ದು, ಕೆಲಸಕ್ಕೆ ಹೋಗದೆ ಇರದೆ ಅನ್ನುವಂತಹ ಪರಿಸ್ಥಿತಿ ಬಂದಿರುವಂಥದ್ದು. ಫುಟ್ಪಾತ್ಗಳಲ್ಲಿ ವ್ಯಾಪಾರ ಆಗ್ತಾ ಇಲ್ಲ. ಅದರ ಜೊತೆಗೆ ಆರೋಗ್ಯದ ಸಮಸ್ಯೆ ಎದುರಾಗ್ತಾ ಇದೆ. ಇನ್ನು ಅಂಗಡಿ ಮುಂಗಟ್ಟುಗಳನ್ನು ತೆಗೆದ್ರೆ ಅಂಗಡಿಯ ಒಳಭಾಗದಲ್ಲಿ ಧೂಳಿನಿಂದ ಕೂಡಿರ್ತದೆ. ಇದರಿಂದಾಗಿ ಇಲ್ಲಿನ ಸಾರ್ವಜನಿಕರು ಅನೇಕ ರೀತಿಯಾದಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ವಾಹನ ಸವಾರರು ದಿನನಿತ್ಯ ಈ ಒಂದು ರಸ್ತೆಯಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ ಮಾಸ್ಕ್ಗಳನ್ನು ಧರಿಸಿ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ದ್ವಿಚಕ್ರ ವಾಹನಗಳು ಸ್ವಲ್ಪ ಯಾಮಾರಿದ್ರೆ ಸ್ಕಿಡ್ ಆಗಿ ದೊಡ್ಡ ದೊಡ್ಡ ವಾಹನಗಳ ಕೆಳಭಾಗಕ್ಕೆ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನು ಕತ್ತಲಾದ್ರೆ ಸಾಕು, ಸಂಪೂರ್ಣವೇ ಮೋಡ ಮುಸುಕಿದಂತೆ ಸಂಪೂರ್ಣವಾಗಿ ಕತ್ತಲಾಗಿ ಹೋಗಿರುತ್ತೆ. ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಧೂಳು ಉದ್ಭವ ಆಗುತ್ತೆ. ಇನ್ನು ಉಸಿರಾಡೋದಕ್ಕೂ ಕೂಡ ಕಷ್ಟ ಅನ್ನುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಈಗಾಗಲೇ ಅನೇಕರಿಗೆ ಇಲ್ಲಿ ಉಸಿರಾಟದ ಸಮಸ್ಯೆ ಮತ್ತು ಇದರಿಂದ ಆದಷ್ಟು ಬೇಗ ಕಾಮಗಾರಿಗಳನ್ನು ಮುಗಿಸಿ ಅಥವಾ ಸುರಕ್ಷತೆಯಿಂದ ಕಾಮಗಾರಿಗಳನ್ನು ನಡೆಸಿ ಅಂತ ಹೇಳಿ ಇಲ್ಲಿನ ಸಾರ್ವಜನಿಕರು ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್. ಸಿಲಿಕಾನ್ ಸಿಟಿಯಲ್ಲಿ ಒಂದು ಕಡೆ ರಸ್ತೆ ಸರಿ ಇಲ್ಲ ಅಂತಂದ್ರೆ ಮತ್ತೊಂದು ಕಡೆಯಲ್ಲಿ ಮುಗಿಯದಂತ ಕಾಮಗಾರಿಗಳು. ಒಮ್ಮೆ BIWSSB ಗುಂಡಿಯನ್ನಾಗಿದ್ರೆ ಮತ್ತೊಮ್ಮೆ ಮತ್ತೊಂದು ಕಾರಣಕ್ಕಾಗಿ ಗುಂಡಿಗಳನ್ನು ಅಗೆಯಲಾಗುತ್ತೆ. ಪೈಪ್ಲೈನ್ ಕಾಮಗಾರಿನೂ ಮತ್ತೊಂದು ಮಗದೊಂದು. ಈ ಕಾಮಗಾರಿ ಗೋಳಿನಿಂದಾಗಿ ಧೂಳಿನ ಸಮಸ್ಯೆ ಸವಾರರಿಗೆ ತಪ್ತಾ ಇಲ್ಲ. ಕಾಮಗಾರಿಯ ಧೂಳಿನಿಂದ ವಾಹನ ಸವಾರರು ಬೇಸತ್ತಿದ್ದಾರೆ. ರೇಸ್ ಕೋರ್ಸ್ ರಸ್ತೆಯಲ್ಲಿ 1 ವರ್ಷದಿಂದ ಕಾಮಗಾರಿ ನಡೀತಾ ಇದೆ. ಒಂದೆರಡು ದಿನ ಅಲ್ಲ, 1 ತಿಂಗಳಲ್ಲ, 2 ತಿಂಗಳಲ್ಲ, 1 ವರ್ಷದಿಂದ ಇದೇ ಕಾಮಗಾರಿ ನಡೀತಾ ಇದೆ. ಪ್ರತಿದಿನ ಧೂಳು ಕುಡಿದು ಅಲ್ಲಿ ವಾಹನ ಸಂಚಾರ ಮಾಡಬೇಕಾದಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರೋದು. ಪೈಪ್ಲೈನ್ ಕಾಮಗಾರಿ ನಡೀತಾ ಇದೆ. ಆದರೆ ಪೈಪ್ಲೈನ್ ಕಾಮಗಾರಿ ನಡೆಯೋದಕ್ಕೆ ಎಷ್ಟು ವರ್ಷ ಬೇಕು ಅನ್ನೋ ಪ್ರಶ್ನೆ. 1 ವರ್ಷ ಆಯಿತು, ಇನ್ನೂ ಕಾಮಗಾರಿ ಪೂರ್ಣ ಆಗಿಲ್ಲ. ಉಸಿರಾಟದ ಸಮಸ್ಯೆ ಆಗ್ತಾ ಇದೆ ಅಲ್ಲಿ ಇರೋವಂಥವ್ರಿಗೆ. ಅದರ ಜೊತೆಯಲ್ಲಿ ಅಕ್ಕಪಕ್ಕದಲ್ಲಿ ಇರುವಂಥ ಅಂಗಡಿಗಳು ಕೂಡ ಕ್ಲೋಸ್ ಮಾಡುವಂಥ ಪರಿಸ್ಥಿತಿ. ಅಲ್ಲಿ ಪೈಪ್ಲೈನ್ ಕಾಮಗಾರಿ ಆಗ್ತಾ ಇರೋದ್ರಿಂದ 1 ವರ್ಷದಿಂದ ಯಾರೂ ಅಲ್ಲಿ ಬರೋದಿಲ್ಲ. ಮತ್ತೊಂದು ಕಡೆಯಲ್ಲಿ ಅಲ್ಲಿ ಇದ್ದಂಥವರು, ಅಲ್ಲಿ ಓಡಾಡುವಂಥವರು ಎಲ್ರಿಗೂ ಕೂಡ ಉಸಿರಾಟದ ಸಮಸ್ಯೆ ಆಗ್ತಾ ಇದೆಯಂತೆ. ಆರೋಗ್ಯವನ್ನೇ ಹಾಳು ಮಾಡಿದೆ ಈ ಕಾಮಗಾರಿಯ ಧೂಳು. ದಿನದಿಂದ ದಿನಕ್ಕೆ ಬೆಂಗಳೂರಿನ ನಗರದ ರಸ್ತೆಗಳು ಹದಗೆಡ್ತಾ ಇದೆ. ರಸ್ತೆಗಳಿಂದಾಗಿ ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ವ್ಯಾಪಾರಿಗಳು ಕಂಗಾಲಾಗ್ತಾ ಇದ್ದಾರೆ. ಪ್ರತಿಯೊಂದು ರಸ್ತೆಯಲ್ಲೂ ಕಾಮಗಾರಿ ಹೆಸರಿನಲ್ಲಿ ತೋಡುವಂತಹ ಕೆಲಸಗಳನ್ನು ಮಾಡಲಾಗಿದೆ. ಸದ್ಯ ನಾನೀಗ ರೇಸ್ ಕೋರ್ಸ್ ರಸ್ತೆಯಲ್ಲಿದ್ದೀನಿ. ಇಲ್ಲಿ ರೈನ್ ವಾಟರ್ ಅನ್ನುವಂತಹ ಒಂದು ಯೋಜನೆಯನ್ನು ಮಾಡಲಿಕ್ಕೆ GBA ಅಧಿಕಾರಿಗಳು ಮುಂದಾಗಿದ್ದಾರೆ. ಅಂತ ಹೇಳಿದ್ರೆ ಮಳೆ ಬಂದಾಗ ನೀರು ಹೋಗೋದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡೋದಕ್ಕೆ ಈ ಒಂದು ಕಾಮಗಾರಿಯನ್ನು ಮಾಡಲಾಗ್ತಾ ಇದೆ. ರಸ್ತೆಯನ್ನು ಅಗೆದು ಪೈಪ್ಲೈನನ್ನು ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ಈ ಒಂದು ಕಾಮಗಾರಿಯಿಂದಾಗಿ, ಮಾಡಿರುವಂತಹ ಕೆಲಸದಿಂದಾಗಿ ಸಂಪೂರ್ಣವಾಗಿ ರಸ್ತೆ ತುಂಬೆಲ್ಲ ಧೂಳು ತುಂಬಿಕೊಳ್ತಾ ಇದೆ. ಯಾಕಂತ ಹೇಳಿದ್ರೆ ಅಗೆದಿರುವಂತಹ ಮಣ್ಣಿ ಏನಿದೆ ಆ ಒಂದು ಮಣ್ಣನ್ನು ನೇರವಾಗಿ ರಸ್ತೆಯ ಮಧ್ಯಭಾಗಕ್ಕೆ ಹಾಕಿರುವಂಥದ್ದು. ಆ ಒಂದು ರಸ್ತೆಯ ಮಧ್ಯಭಾಗದಲ್ಲಿ ವಾಹನಗಳು ಓಡಾಡಿದಂಥ ಸಂದರ್ಭದಲ್ಲಿ ರಸ್ತೆ ತುಂಬೆಲ್ಲ ಧೂಳು ತುಂಬಿಕೊಳ್ಳುತ್ತೆ. ವಾಹನ ಸವಾರರಿಗೆ ಓಡಾಟವನ್ನು ನಡೆಸೋದಕ್ಕೂ ಕೂಡ ಕಷ್ಟ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನು ಮಣ್ಣಿನ ದಿಬ್ಬೆಗಳು ರಸ್ತೆಯಲ್ಲಿ ಬಿದ್ದಿರೋದ್ರಿಂದಾಗಿ ರಸ್ತೆಗಳಲ್ಲಿ ದ್ವಿಚಕ್ರ ವಾಹನಗಳು ಓಡಾಡಬೇಕಾದ್ರೆ ಸ್ಕಿಡ್ ಆಗುವಂಥದ್ದು, ಅಪಘಾತಗಳಾಗುವಂಥದ್ದು, ಸಂಚಾರ ದಟ್ಟಣೆ ಉಂಟಾಗುವಂಥದ್ದು, ಇದೆಲ್ಲ ಸಮಸ್ಯೆಗಳು
ಸಮಸ್ಯೆಗಳು ಇಲ್ಲಿ ಕಂಡು ಬರ್ತಾ ಇದೆ. ಇದರ ಜೊತೆಗೆ ಅಕ್ಕಪಕ್ಕದಲ್ಲಿರುವಂಥ ಅಂಗಡಿಗಳೇನಿದೆ, ಅಂಗಡಿ ಮುಂಗಟ್ಟುಗಳನ್ನು ಕೂಡ ಕ್ಲೋಸ್ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಸದ್ಯ ಇಲ್ಲಿ ನಿರ್ಮಾಣ ಆಗ್ತಾ ಇರುವಂಥದ್ದು. ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ಹೋಟೆಲ್ಗಳಿದೆ. ಈ ಒಂದು ಹೋಟೆಲ್ಗಳನ್ನು ನಂಬಿಕೊಂಡು ಅದೆಷ್ಟೋ ಗ್ರಾಹಕರು, ಆಟೋ ಚಾಲಕರು, ಕ್ಯಾಬ್ ಚಾಲಕರು ಬರ್ತಾರೆ. ಅದರ ಜೊತೆಗೆ ಫುಟ್ಪಾತ್ ವ್ಯಾಪಾರಿಗಳು ಇಲ್ಲಿ ವ್ಯಾಪಾರವನ್ನು ನಡೆಸ್ತಾರೆ. ಆದರೆ ಸದ್ಯ ಈ ಒಂದು ಕಾಮಗಾರಿ ನಡೀತಾ ಇರೋದ್ರಿಂದಾಗಿ, ಕಾಮಗಾರಿಯ ಎಫೆಕ್ಟ್ನಿಂದಾಗಿ, ಕಾಮಗಾರಿಯ ಈ ಒಂದು ಧೂಳಿನಿಂದಾಗಿ ಅದೆಷ್ಟೋ ಫುಡ್ ಟ್ರಕ್ಗಳು ನಿಂತಲ್ಲೇ ನಿಂತಿರುವಂಥದ್ದು, ಕೆಲಸಕ್ಕೆ ಹೋಗದೆ ಇರದೆ ಅನ್ನುವಂತಹ ಪರಿಸ್ಥಿತಿ ಬಂದಿರುವಂಥದ್ದು. ಫುಟ್ಪಾತ್ಗಳಲ್ಲಿ ವ್ಯಾಪಾರ ಆಗ್ತಾ ಇಲ್ಲ. ಅದರ ಜೊತೆಗೆ ಆರೋಗ್ಯದ ಸಮಸ್ಯೆ ಎದುರಾಗ್ತಾ ಇದೆ. ಇನ್ನು ಅಂಗಡಿ ಮುಂಗಟ್ಟುಗಳನ್ನು ತೆಗೆದ್ರೆ ಅಂಗಡಿಯ ಒಳಭಾಗದಲ್ಲಿ ಧೂಳಿನಿಂದ ಕೂಡಿರ್ತದೆ. ಇದರಿಂದಾಗಿ ಇಲ್ಲಿನ ಸಾರ್ವಜನಿಕರು ಅನೇಕ ರೀತಿಯಾದಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ವಾಹನ ಸವಾರರು ದಿನನಿತ್ಯ ಈ ಒಂದು ರಸ್ತೆಯಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ ಮಾಸ್ಕ್ಗಳನ್ನು ಧರಿಸಿ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ದ್ವಿಚಕ್ರ ವಾಹನಗಳು ಸ್ವಲ್ಪ ಯಾಮಾರಿದ್ರೆ ಸ್ಕಿಡ್ ಆಗಿ ದೊಡ್ಡ ದೊಡ್ಡ ವಾಹನಗಳ ಕೆಳಭಾಗಕ್ಕೆ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನು ಕತ್ತಲಾದ್ರೆ ಸಾಕು, ಸಂಪೂರ್ಣವೇ ಮೋಡ ಮುಸುಕಿದಂತೆ ಸಂಪೂರ್ಣವಾಗಿ ಕತ್ತಲಾಗಿ ಹೋಗಿರುತ್ತೆ. ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಧೂಳು ಉದ್ಭವ ಆಗುತ್ತೆ. ಇನ್ನು ಉಸಿರಾಡೋದಕ್ಕೂ ಕೂಡ ಕಷ್ಟ ಅನ್ನುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಈಗಾಗಲೇ ಅನೇಕರಿಗೆ ಇಲ್ಲಿ ಉಸಿರಾಟದ ಸಮಸ್ಯೆ ಮತ್ತು ಇದರಿಂದ ಆದಷ್ಟು ಬೇಗ ಕಾಮಗಾರಿಗಳನ್ನು ಮುಗಿಸಿ ಅಥವಾ ಸುರಕ್ಷತೆಯಿಂದ ಕಾಮಗಾರಿಗಳನ್ನು ನಡೆಸಿ ಅಂತ ಹೇಳಿ ಇಲ್ಲಿನ ಸಾರ್ವಜನಿಕರು ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ.